ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪೂರ್ಣ ರೆಸಿಪೀಸ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನು ಇವತ್ತು ಮಾಡುವಂತ ರೆಸಿಪಿ ರಾಗಿ ಮುದ್ದೆ. ಇದೊಂದು ಹೆಲ್ತಿ ರೆಸಿಪಿ, ಅದರಲ್ಲೂ ಡಯಟ್ ಮಾಡೋರ್ಗೂ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಇವಾಗ ಇದನ್ನ ಹೇಗ್ ಮಾಡೋದಂತ ನೋಡ್ಕೊಂಡ್ ಬರೋಣ. ನೋಡಿ, ಇಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನೀರ್ ಹಾಕ್ತಾ ಇದ್ದೀನಿ. ನೀವು ಯಾವ ಕಪ್ ನಲ್ಲಿ ಹಿಟ್ಟನ್ನ ಅಳತೆ ತಗೊಂಡಿರ್ತೀರೋ ಅದೇ ಕಪ್ ಅಲ್ಲಿ 1.5 ಕಪ್ ಅಷ್ಟು ನೀರ್ ಹಾಕೊಳ್ಳಿ. ಈಗ ಒಂದ್ ಚಿಟಿಕೆ ಅಷ್ಟು ಉಪ್ಪು ಹಾಕೊಂತ ಇದೀನಿ. ಹಾಗೆ 1 ಟೀ ಸ್ಪೂನ್ ಅಷ್ಟು ಹಿಟ್ಟು ಹಾಕೊಂಡು ಇದನ್ನೆಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಬೇಕಂದ್ರೆ ಸಪರೇಟ್ ಆಗಿ ಒಂದ್ ಬಟ್ಲಲ್ಲಿ ಸ್ವಲ್ಪ ಹಿಟ್ಟು ಹಾಕಿ ನೀರ್ ಮಿಕ್ಸ್ ಮಾಡಿ ಕೂಡ ಹಾಕೋಬಹುದು. ಇವಾಗ ಇದನ್ನ ಒಂದ್ 5 ನಿಮಿಷ ಚೆನ್ನಾಗಿ ಕುದಿಯಕ್ ಬಿಡೋಣ. ನೋಡಿ, ಇವಾಗ ಹಿಟ್ಟು ಹಾಕೊಂತ ಇದ್ದೀನಿ. ಅಕಸ್ಮಾತ್ ನಿಮ್ಗೆ ಏನಾದ್ರೂ ನೀರ್ ಜಾಸ್ತಿ ಆಯ್ತಂದ್ರೆ ಸ್ವಲ್ಪ ಹಿಟ್ಟು ಹಾಕೊಳ್ಳಿ. ಒಂದ್ ವೇಳೆ ನಿಮ್ಗೆ ನೀರ್ ಕಡಿಮೆ ಅನ್ಸಿದ್ರೆ ಸ್ವಲ್ಪ ಬಿಸಿನೀರ್ ಇದ್ರೆ ಹಾಕೊಳ್ಳಿ. ಎಕ್ಸ್ಟ್ರಾ ನೀರ್ ಇತ್ತಂದ್ರೆ ಸ್ಮೂತ್ ಆಗಿ ಬರುತ್ತೆ ಮುದ್ದೆ. ಕಡಿಮೆ ಇತ್ತಂದ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ. ಈಗ ಹಿಟ್ಟು ಹಾಕಿದ ಮೇಲೆ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೇನೆ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೋಬೇಕಂತೇನಿಲ್ಲ, ಒಂದ್ ಅರ್ಧ ಭಾಗದಷ್ಟು ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ, ಮಿಕ್ಸ್ ಮಾಡ್ಕೊಂಡಾಗಿದೆ. ಈಗ ಇದ್ರ ಮೇಲೆ ಒಂದ್ ಪ್ಲೇಟ್ ನ ಮುಚ್ಚಿ ಒಂದ್ 3 ರಿಂದ 4 ನಿಮಿಷ ಹಾಗೆ ಹಬೆಯಲ್ಲೇ ಬೇಯಲಿಕ್ ಬಿಡ್ತೀನಿ. ಈ ತರ ಮಾಡೋದ್ರಿಂದ ಹಿಟ್ಟು ಕಲರ್ ಕೂಡ ಚೇಂಜ್ ಆಗುತ್ತೆ, ಹಾಗೆ ಅದ್ರ ಘಮ ಕೂಡ ಚೇಂಜ್ ಆಗುತ್ತೆ. ಸೊ ನಿಮ್ಗೆ ಏನಾದ್ರೂ ಒಂದ್ಸಲ ಮುದ್ದೆ ಮಾಡ್ಲಿಕ್ ಬರ್ಲಿಲ್ಲ ಅಂದ್ರೆ ಒಂದ್ 2-3 ಸಲ ಆದ್ರೂ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಇದನ್ನ ಈ ರೀತಿ ತೊಲಗಿಸ್ಕೊಂತ ಇದೀನಿ. ಈ ರೀತಿ ಮಾಡೋದ್ರಿಂದ ಮುದ್ದೆ ಚೆನ್ನಾಗಿ ಬರುತ್ತೆ. ನೋಡಿ, ಇದನ್ನ ಚೆನ್ನಾಗಿ ತೊಳ್ಸ್ಕೊಂಡಿದೀನಿ. ಇದನ್ನ ಗಂಟಿಲ್ದಿರ ತೊಲಗಿಸ್ಕೋಬೇಕಾಗುತ್ತೆ. ಸೊ ಹೊಸದಾಗಿ ಮಾಡೋರು ಕೂಡ ತುಂಬಾ ಯೂಸ್ಫುಲ್ ಆಗಿರುತ್ತೆ ಈ ಮುದ್ದೆ. ಸೊ ಕಲಿಯೋದಕ್ಕೂ ತುಂಬಾ ಈಸಿ ಆಗಿರುತ್ತೆ. ಸೊ ಇದನ್ನ ಕಡಿಮೆ ಉರಿಯಲ್ಲಿ ಒಂದ್ 5 ನಿಮಿಷ ಬಿಡಿ. ಚೆನ್ನಾಗಿ ಘಮ ಬರುತ್ತೆ ಮುದ್ದೆ. ಅದು ಒಂದ್ ವೇಳೆ ಸೀದೋಗ ಸ್ಮೆಲ್ ಬಂದ್ರೂ ಕೂಡ ಪರ್ಫೆಕ್ಟ್ ಮುದ್ದೆ ಆಗಿದೆ ಅಂತ ಅರ್ಥ. ಇವಾಗ ನೋಡಿ, ಇದ್ರ ಮೇಲೆ ಹಾಕೊಂಡಿದ್ದೀನಿ. ನಿಮ್ಗೆ ಕೈ ಸುಡುತ್ತೆ, ಕೈಯಲ್ಲಿ ಉಂಡೆ ಕಟ್ಟಕ್ ಆಗೋದಿಲ್ಲ ಅನ್ನೋರು ಒಂದ್ ಚಿಕ್ಕ ಬಾಣ್ಲಿ ಇಲ್ಲ ಅಂದ್ರೆ ಒಂದ್ ಬಟ್ಲಲ್ಲಿ ಹಾಕೊಂಡು ಅದ್ರಲ್ಲೂ ಕೂಡ ಮುದ್ದೆ ಮಾಡ್ಕೋಬಹುದು. ಆ ತರ ಇಲ್ಲ ಅಂದ್ರೆ ಈ ರೀತಿ ಕೈಯಲ್ಲಿ ಕೂಡ ಮಾಡ್ಕೋಬಹುದು. ಆದಷ್ಟು ನೀವು ಕೈಯಲ್ಲೇ ಮಾಡ್ಕೊಳ್ಳಿ, ಯಾಕಂದ್ರೆ ಪರ್ಫೆಕ್ಟ್ ಆಗಿ ಮುದ್ದೆ ಮಾಡ್ಕೋಬಹುದು. ಇವಾಗ ನೋಡಿ, ಒಂದ್ 3 ಭಾಗ ಮಾಡ್ಕೊಂಡಿದೀನಿ. ಸೊ ನೋಡಿ, ಈ ತರ ಚೆನ್ನಾಗಿ ಉಂಡೆ ಕಟ್ಕೋಬೇಕು. ಚೆನ್ನಾಗಿ ನಾದ್ಕೊಳ್ಳಿ. ಕೈ ಸುಡುತ್ತೆ ಅನ್ನೋದಾದ್ರೆ ಸ್ವಲ್ಪ ತಣ್ಣೀರ್ ಕೈಗೆ ಹಚ್ಕೊಂಡು ಈ ತರ ಮುದ್ದೆ ಮಾಡ್ಕೊಳ್ಳಿ. ಸೊ ಇವಾಗ ಮುದ್ದೆ ರೆಡಿ ಆಗಿದೆ. ಸೊ ನಾನ್ ಮಾಡ್ತಾ ಇರುವ ಮುದ್ದೆನಲ್ಲಿ ಸುಮಾರು ಒಂದ್ 3 ಮುದ್ದೆ ಆಗಿದೆ. ಒಂದ್ ಮೀಡಿಯಂ ಸೈಜ್ ಆಗಿ, ಅದೇ ದೊಡ್ಡವ್ರಿಗಾದ್ರೆ ಒಂದ್ ದೊಡ್ಡ ಮುದ್ದೆನೆ ಬೇಕಾಗುತ್ತೆ. ಸೊ ನೋಡಿ, ಇವಾಗ ನಾನು ಬಸ್ಸಾರ್ ಜೊತೆ ಸರ್ವ್ ಮಾಡ್ಕೊಂಡಿದೀನಿ. ಸೊ ಇವತ್ತು ಮಾಡಿರುವಂತ ರೆಸಿಪಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮ್ಗೆ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.